ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಶೇಖರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಇದು ಭಾನುವಾರ ಮತ್ತು ಸೋಮವಾರ ಎರಡೂ ದಿನದ ಕ್ಲಿಪ್ಪಿಂಗನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹುಣ್ಣಿಮೆ ಇದ್ದಿದ್ದರಿಂದ ಸೋಮವಾರ, ಭಾನುವಾರನೇ ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಳಶನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅಷ್ಟೇ ಚೇಂಜ್ ಮಾಡೋದು. ವಾರನೂ ಚೇಂಜ್ ಮಾಡೋದಿಲ್ಲ. ಕಳಶದ ಕಾಯಿನ ತೆಗಿಯೋಕ್ಕೆ ಹೋಗಲ್ಲ. ಅಮಾವಾಸ್ಯೆ ಯಾವಾಗಿರುತ್ತೋ ಅದ್ರ ಹಿಂದಿನ ದಿನ ನಾನು ಕ್ಲೀನ್ ಮಾಡ್ಕೊಳ್ತೀನಿ, ಕಳಶ ಎಲ್ಲ ತೆಗೆದು. ಮತ್ತು ಹುಣ್ಣಿಮೆ ಇದ್ದರೆ ಅದ್ರ ಹಿಂದಿನ ದಿನ ಕಳಶ ತೆಗೆದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಮಾಮೂಲಿ ಡೈಲಿ ದೀಪ ಹಚ್ಚೋ ಟೈಮಲ್ಲಿ, ಪೂಜೆ ಮಾಡೋ ಟೈಮಲ್ಲಿ ಒಂದು ರೌಂಡು ಮಾಮೂಲಿ ಬಟ್ಟೆಲ್ಲೆಲ್ಲ ಒರೆಸ್ಕೊಂಡಿರ್ತೀನಿ ನಾನು. ಈಗ ಗಂಧದ ಕಡ್ಡಿ ಉಡಿ ಎಲ್ಲ ಉದ್ರಿರುತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ದೀಪನ ಒಂದಿನ ಬಿಟ್ಟು ಒಂದಿನ ತೊಳ್ಕೊಳ್ತೀನಿ. ಕಳಶ ಮಾತ್ರ ನಾನು ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಅಷ್ಟೇ ಚೇಂಜ್ ಮಾಡೋದು, ತೆಂಗಿನಕಾಯಿನ ಚೇಂಜ್ ಮಾಡೋ ಅಂಥದ್ದು. ದೇವ್ರ ಸಾಮಗ್ರಿಗಳನ್ನ ನಾನು ಹುಣಸೆ ಹಣ್ಣು ಮತ್ತು ಫಸ್ಟು ಹುಣಸೆ ಹಣ್ಣಿಂದೆಲ್ಲ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಪುಡಿ ಉಪ್ಪು ಬರುತ್ತಲ್ಲ, ಅದನ್ನ ಹಾಕಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿದ ತಕ್ಷಣವೇ ನಾವು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕಪ್ಪಾಗೋದಿಲ್ಲ. ದೇವ್ರ ಸಾಮಗ್ರಿಗಳನ್ನ ನೀವು ನೋಡ್ತಾ ಇರ್ಬೋದು, ನಾನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅಷ್ಟೇ ತೆಗೆಯೋದು, ಕಳಶದ ಚೊಂಬು ಇದನ್ನೆಲ್ಲನೂ. ಆದರೂ ಎಷ್ಟು ನೀಟಾಗಿದೆ. ಇವಾಗಿನ್ನೂ ವಾಶ್ ಮಾಡಿದೆಯೇನೋ ಆ ಥರ ಕಾಣಿಸ್ತಾ ಇದೆ. ಇನ್ನು ಪೀತಾಂಬರಿ ಪೌಡ್ರನ್ನ ನಾನು ಹಿತ್ತಾಳೆ ಸಾಮಗ್ರಿಗಳಿಗೆ ಮಾತ್ರ ಬಳಸೋದು, ಬೆಳ್ಳಿದಕ್ಕೆ ಬಳಸೋದಿಲ್ಲ. ಸೊ ಅದು ಸ್ಕ್ರ್ಯಾಚಸ್ ಆಗುತ್ತೆ ಉಜ್ಜಿದ್ರೆ ಅಂತ ಹೇಳ್ಬಿಟ್ಟು ನಾನು ಹಿತ್ತಾಳೆಗೆ ಮಾತ್ರ ಬಳಸ್ತೀನಿ ಪೀತಾಂಬರಿನ. ಇನ್ನು ಬೆಳ್ಳಿದಕ್ಕೆಲ್ಲ ಕಡಲೆ ಹಿಟ್ಟು, ನಿಂಬೆಹಣ್ಣು ಮತ್ತು ಸ್ವಲ್ಪ ಪುಡಿ ಉಪ್ಪು ಮತ್ತು ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಬೆಳ್ಳಿ ಸಾಮಗ್ರಿಗಳನ್ನ ಒಂದು ಸತಿ ಹುಣಸೆ ಹಣ್ಣಲ್ಲಿ ಈ ಥರ ಎಲ್ಲ ಹಚ್ಬಿಟ್ಟು ಇಟ್ಟು ಆಮೇಲೆ ಎರಡೂ ಥರ ವಾಶ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರ ಎಷ್ಟು ನೀಟಾಗಿ ಒಂದು ಚೂರು ಕರೆ ಇಲ್ದಂಗೆ ಎಲ್ಲವೂ ಕ್ಲೀನಾಗಿರ್ತವೆ. ಅಂದರೆ ನಾವು ಕ್ಲೀನಾಗಿ ಒಂದು ಕಾಟನ್ ಬಟ್ಟೆಲಿ ಒರೆಸಿಟ್ರೆ ಎಷ್ಟು 15 ದಿನ ಆದ್ರೂ ಹೀಗೆ ಇರ್ತವೆ ಪಾತ್ರೆಗಳು. ಇನ್ನು ನಾನು ಒಂದಷ್ಟು ಆನ್ಲೈನಲ್ಲಿ ಸೀಡ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ, ಫ್ಲವರ್ ಸೀಡ್ಸ್ನ ಅಂತ ಹೇಳಿದ್ನಲ್ಲ, ಇದು ಅಪರಾಜಿತ ನೋಡಿರ್ತೀರ, ಮೊನ್ನೆ ಇನ್ನೂ ಹಾಕಿದ್ದೀನಿ. ಇದೆಲ್ಲ ಲೋಕಲ್ ಶಾಪಲ್ಲಿ ಇದು ಸಬ್ಸಿಗೆ ಸೊಪ್ಪಿನ ಸೀಡ್ಸು ಮತ್ತು ಧನಿಯಾ ಬೀಜ ಇದೆರಡೂ ನಮ್ಮ ಮನೆಯವರು ಲೋಕಲ್ ಶಾಪಲ್ಲೇ ತಂದು ಕೊಟ್ಟಿರೋವಂಥದ್ದು. ಊರಲ್ಲಿ ಮನೆ ಹತ್ರ ಹಾಕೋಕ್ಕೆ ಅಂತ ತೊಗೊಂಡಿದ್ದದು. ಇನ್ನು ಇವೆಲ್ಲ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಬಂದಿದೆ, ಮೀಶೋದಲ್ಲಿ ತರಿಸ್ಕೊಂಡಿರೋ ಅಂಥದ್ದು. ಸುಮಾರು ಸೀಡ್ಸ್ಗಳು ಬಂದಿದೆ. ಇದು ಸೂರ್ಯಕಾಂತಿ ಅಂದರೆ ಸನ್ಫ್ಲವರ್ ಸೀಡ್ಸು ಮತ್ತು ಮಾರಿಗೋಲ್ಡು ಮತ್ತು ಡೈಸಿ ಅಂತ ಏನೇನೋ ವೆರೈಟಿ ಸೀಡ್ಸ್ಗಳು ಎಲ್ಲ ಇಷ್ಟಿಷ್ಟೇ ಚಿಕ್ಕದಾಗಿದ್ದಾವೆ ಸೀಡ್ಸ್ಗಳು ನೋಡಿದ್ರೆ. ನೋಡಿ ಇದು ಡೈಸಿ ಅಂತೆ. ಅಂದರೆ ಫ್ಲವರ್ಗಳನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ದೋ ನಾವು. ಬೇರೆ ಥರನೇ ಇದೆ, ಚೆನ್ನಾಗಿದೆ. ಆದರೆ ಸೀಡ್ಸ್ಗಳು ನೋಡ್ತಾ ಇರ್ಬೋದು ನೀವು, ಎಷ್ಟು ಈ ಗಸಗಸೆ ಬರುತ್ತಲ್ಲ ಆ ಥರ ಇದೆ. ಆ ಥರ ಅದ್ರ ಮೇಲೆ ನೇಮೇ ಇದೆ. ಸೊ ಹಾಗಾಗಿ ಇವೆಲ್ಲ ಅಪರಾಜಿತ. ಮತ್ತು ಅದು ಮಿಕ್ಸಲ್ಲಿ ನಾನು ಬುಕ್ ಮಾಡಿದ್ರಿಂದ ಮಿಕ್ಸಲ್ಲೂ ಬಂದಿದೆ ಅದು ಅಪರಾಜಿತ ಸೀಡ್ಸು. ಇದೆಲ್ಲ ಕ್ಯಾಲೆಂಡುಲಾ ಅಂತ ಅದು ಸೀಡ್ಸ್. ನನ್ನ ಹೆಸ್ರನ್ನೇ, ಹೂವಿನ ಹೆಸ್ರೇ ಕೇಳಿಲ್ಲ ನಾನು. ಇದೆಲ್ಲ ಹಾಫ್ ಮೂನ್ ಬರುತ್ತಲ್ಲ ಆ ಟೈಪ್ ಇದೆ ಸೀಡ್ಸ್ ಅದು. ಇನ್ನಿದು ಕೋರಿಯೋಪ್ಸಿಸ್ ಅಂತನೋ ಏನೋ ಇವೆಲ್ಲ ಫ್ಲವರ್ಗಳು ಚೆನ್ನಾಗಿದ್ದಾವೆ ನೋಡ್ಲಿಕ್ಕಂತೂ. ಅವನ್ನ ನೇಮ್ನ ಸರ್ಚ್ ಮಾಡಿದಾಗ ಗೂಗಲಲ್ಲಿ ಫ್ಲವರ್ಗಳೆಲ್ಲ ಚೆನ್ನಾಗಿದ್ದಾವೆ. ಸೊ ಹಂಗಾಗಿ ಇದು ಯಾವುದೋ ಫ್ಲೋಕ್ಸ್ ಅಂತೆ. ಸೊ ಸೀಡ್ಸ್ಗಳು ನೋಡಿ ಒಂದು 10ರಿಂದ 15, ಕೆಲವೊಂದು ಒಂದು 10 ಬೀಜನೇ ಇತ್ತು, ಕೆಲವೊಂದು ಮಾತ್ರ 15ರಿಂದ ಒಂದು 20 ಸೀಡ್ಸು. ವರ್ಬಿನ್ ಅಂತ ಇದೆ ಯಾವುದೋ ಸೀಡ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂಥರ ಹುಚ್ಚಳು ಬರುತ್ತಲ್ಲ ಆ ಥರ ಇದೆ ಸೀಡ್ಸು. ಒಂದು 10-15 ಪೀಸ್ ಅಷ್ಟೇ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಬಂದಿದೆ. ಇನ್ನಿದು ಸನ್ಫ್ಲವರ್, ಇದು ಸನ್ಫ್ಲವರ್ ಸೀಡ್ಸ್ ಅಂತ ಕಳಿಸಿದ್ದಾರೆ. ಅಂದರೆ ಫ್ರೀ ಕೊಟ್ಟಿದ್ದಾರೆ ಇದನ್ನು, ಫ್ರೀಯಾಗೆ ಕೊಟ್ಟಿರೋ ಅಂಥದ್ದು ಇದು ಸೀಡ್ಸು. ಅಂದರೆ ಮುಂಚೆ ಒಂದು ತೋರಿಸಿದ್ನಲ್ಲ ಸನ್ಫ್ಲವರು, ಅದು ಫುಲ್ ಬ್ಲ್ಯಾಕ್ ಕಲರ್ ಇದೆ ಸೀಡ್ಸು. ಇದು ಮಾತ್ರ ಮಧ್ಯದಲ್ಲಿ ಗೀಟ್ ಥರ ಇದೆ. ನೋಡೋಣ, ಹಾಕಿದ್ಮೇಲೆ ಗೊತ್ತಾಗುತ್ತೆ ಅದು ಯಾವ ಥರ ಬರುತ್ತೆ ಅಂತ. ಇನ್ನಿದು ಗಜ್ನಿಯಾ ಅಂತ. ಸೊ ಇದೂ ಅಷ್ಟೇ, ಆ ಬ್ಲ್ಯಾಕ್ ಕಲರ್ ಏನಿದೆ ಅದು ಸೀಡ್ಸು. ಇನ್ನು ಈ ಕಡೆ ಫೆದರ್
ಟೈಪ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಫ್ಲವರ್ದು ಅಂದ್ಕೊಳ್ತೀನಿ. ಸೊ ಈ ಥರ ಬಂದಿದ್ದಾವೆ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ. ಇನ್ನು ಐಸ್ ಪ್ಲ್ಯಾಂಟ್ ಅಂತೆ, ಇದಂತೂ ನಾನು ಹೆಸರೇ ಕೇಳಿರಲಿಲ್ಲ. ಸೊ ಸೀಡ್ಸ್ಗಳಿಷ್ಟು ಬಂದಿದೆ. ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ, ನೋಡ್ತಾ ಇರ್ಬೋದು ನೀವು. ಎಲ್ಲವನ್ನೂ ನಾವು ನೇಮ್ನ ಟೈಪ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡ್ದೋ. ಇದು ಪಿಟೋನಿಯಾ, ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರತ್ತೆ. ಸೊ ಇದ್ರದ್ದು ಸೀಡ್ಸ್ ನೋಡ್ತಾ ಇರ್ಬೋದು, ಟೀ ಪೌಡರ್ ಇರುತ್ತಲ್ಲ ಹಂಗಿದೆ ಅದು. ಇನ್ನಿದು ಫರ್ಟಿಲೈಸರ್ ಕಳಿಸಿದ್ದಾರೆ ಇದ್ರದ್ದು ಫ್ರೀಯಾಗೆ, ಅಂದರೆ ಚಿಕ್ಕ ಪ್ಯಾಕೆಟೇ ಇದೆ. ಅಂದರೆ ಇದು ಇರುತ್ತಲ್ಲ ಕೋಕೋಪೀಟು ಆ ಥರ ಮಿಕ್ಸ್ ಮಾಡಿದ್ದಾರೆ. ಇನ್ನು ಫ್ರೀಯಾಗಿ ಇದೊಂದು ಕಳಿಸಿದ್ದಾರೆ, ರಜನಿಗಂಧ ಸೀಡ್ಸ್ ಅಂತ ಹಾಕಿದ್ದಾರೆ. ಬಟ್ ಇದು ಬಲ್ಬ್ಸ್ ಬಂದಿದೆ, ಬಲ್ಬ್ ಬರುತ್ತಲ್ಲ ಆ ಥರ ಗೆಡ್ಡೆಗಳು ಬಂದಿದ್ದಾವೆ. ಆಲ್ರೆಡಿ ಚಿಗುರಿದೆ ಅದು. ಸೊ ಇದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ, ಆ ಫರ್ಟಿಲೈಸರು ಮತ್ತು ಆ ಬಲ್ಬ್ಸು ಮತ್ತು ಇದು ಇನ್ನೊಂದೇನೋ ಹೇಳಿದ್ನಲ್ಲ ಫ್ರೀಯಾಗಿ ಕಳಿಸಿರೋ ಸನ್ಫ್ಲವರ್ ಸೀಡ್ಸು, ಅದು ಮೂರನ್ನು ಫ್ರೀ ಅಂತ ಅಂದ್ಬಿಟ್ಟು ಅಷ್ಟು ತೊಗೊಂಡಿರೋದಕ್ಕೆ ಅಷ್ಟು ಫ್ರೀ ಕೊಟ್ಟಿದ್ದಾರೆ. ಇನ್ನಿಲ್ಲಿ ನಾನು ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿ ಈಗ ಹೊಲದಲ್ಲಿರುತ್ತಲ್ಲ ಮಣ್ಣು, ಅದೇ ಮಾಮೂಲಿ ನಾರ್ಮಲ್ ಮಣ್ಣೇ. ಅದಕ್ಕೆ ಸ್ವಲ್ಪ ಆನ್ಲೈನಲ್ಲೇ ನಾನು ಫರ್ಟಿಲೈಸರ್ನ ಅಂದರೆ ಆರ್ಗ್ಯಾನಿಕ್ ಇದನ್ನು ಫರ್ಟಿಲೈಸರ್ ತರಿಸ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಪಾಟ್ಗೆ ನಾನು ಡಿವೈಡ್ ಮಾಡಿ 2 ಥರದ್ದು ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇದು ಓವೆಲ್ ಶೇಪಲ್ಲಿ ಮೊನ್ನೆ ಇನ್ನೂ ಹೋಲ್ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ 2 ಪಾರ್ಟೇಷನ್ ಮಾಡಿಕೊಂಡು ಈಗ ನಾನು ಗಜ್ನಿಯಾ ಮತ್ತು ಪಿಟೋನಿಯಾ 2 ಸೀಡ್ಸನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಫಸ್ಟು ನಾನು ಟ್ರಯಲ್ ನೋಡ್ತಾ ಇದ್ದೀನಿ. ಈ ಥರ 2 ಪಾರ್ಟೇಷನ್ ಮಾಡಿಕೊಂಡು ಈ ಥರ ಒಂದು ಸೈಡ್ಗೆ ಗಜ್ನಿಯಾ, ಇನ್ನೊಂದು ಸೈಡ್ಗೆ ಪಿಟೋನಿಯಾ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಇಂಚು ಅಷ್ಟು ಮೇಲ್ಗಡೆ ಮಣ್ಣನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಅಂದರೆ ಏನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಇನ್ನಿಲ್ಲಿ ನೋಡ್ತಾ ಇರ್ಬೋದು ನೀವು ಪಿಟೋನಿಯಾ ಸೀಡ್ಸ್ ಯಾವ ಥರ ಇದೆ ಅಂತ. ಸೇಮ್ ಟೀ ಪೌಡ್ರು ಥರನೇ ಇದೆ. ಏನಾದರೂ ಜೋರಾಗಿ ಉಸಿರಾಡಿದ್ರೇ ಅದು ಸೀಡ್ಸ್ ಎಲ್ಲ ಆರೋಗ್ಬಿಡುತ್ತೆ, ಆ ಥರ ಇದೆ ಅದು. ಈ ಥರ 2 ಪಾರ್ಟೇಷನ್ ಮಾಡಿಕೊಂಡು ಒಂದು ಸೈಡ್ ಗಜ್ನಿಯಾ, ಇನ್ನೊಂದು ಸೈಡು ಪಿಟೋನಿಯಾ, 2 ಸೈಡ್ ಈ ಥರ ಹಾಕ್ಕೊಂಡು ಗೊಬ್ಬರ ಮಿಕ್ಸ್ ಮಾಡಿರೋ ಅಂಥ ಮಣ್ಣನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾವು ನೀರನ್ನ ಕೈಯಲ್ಲಿ ಚಿಮ್ಕಿಸ್ಬೇಕು, ಇಲ್ಲಾಂದರೆ ಈ ಶವರ್ ಟೈಪು ಕ್ಯಾನ್ ಬರುತ್ತಲ್ಲ ಅದರಲ್ಲಿ ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಕೊಚ್ಚದಂಗೆ ನೀರನ್ನ ಹಾಕ್ಬಾರ್ದು. ನೋಡಿ ಈ ಥರ ಹಾಕ್ಕೋಬೇಕು, ಇಲ್ಲ ಅಂದರೆ ಕೈಯಿಂದ ತಕ್ಳಿಸ್ಬೇಕು ನೀರನ್ನ. ಆವಾಗ ಸೀಡ್ಸ್ಗಳೆಲ್ಲ ಆ ಕಡೆ ಈ ಕಡೆಗೆ ಸ್ಪ್ರೆಡ್ ಆಗೋದಿಲ್ಲ. ನೋಡಿ ಈ ಥರ ಕೈಯಲ್ಲಿ ಈ ಥರ ಹಾಕ್ಕೋಬೇಕು. ಅದೇನು ಜಾಸ್ತಿ ರೇಟೇನಿಲ್ಲ, ಏನು 80 ರೂಪಾಯೋ 85 ರೂಪಾಯೋ ಏನೋ ಅಷ್ಟೇ ಪ್ಯಾಕೆಟ್ಗೆ. ನಾನು ಫುಲ್ ಮಿಕ್ಸ್ ಕಲರಲ್ಲಿ ಬುಕ್ ಮಾಡಿದ್ದೆ, ಬಂದಿರೋ ಅಂಥದ್ದು ಅಷ್ಟೇ ರೇಟ್ ಇರೋದು ಮೀಶೋದಲ್ಲಿ. ಇನ್ನಿಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೆ. ಆಲ್ರೆಡಿ 2-2.5 ಇಂಚು ಬೆಳ್ಕೊಂಡಿದೆ. ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇನ್ನು ಅದೆಲ್ಲ ಮುಗಿಸಿ ಬಂದು ನಾನಿವಾಗ ಏನು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಟಿದ್ನೋ ಅದನ್ನೆಲ್ಲ ಒರೆಸಿ ನಾನಿವಾಗ ದೇವ್ರ ಮನೆಗೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಹಿಂದಿನ ದಿನವೇ ಎಲ್ಲನೂ ಜೋಡಿಸಿ ಇಟ್ಕೊಂಡ್ರೆ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆರಾಮಾಗಿ ಪೂಜೆ ಮಾಡ್ಕೋಬೋದು. ಹಾಗಾಗಿ ಎಲ್ಲನೂ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಾನು. ಇನ್ನು ಇದು ಸೋಮವಾರದ ಕ್ಲಿಪ್ಪಿಂಗು. ಸೋಮವಾರ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಕಳಶಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು. ಯಾವಾಗಲೂ ಅಷ್ಟೇ, ಕಳಶನ ಖಾಲಿ ಕಳಶ ಮಾಡೋದಿಲ್ಲ ನಾನು. ಕಳಶದೊಳಗಡೆಗೆ ಏನೇನು ಹಾಕ್ತೀನಿ ಸಾಮಗ್ರಿಗಳನ್ನ, ಏನೇನು ಪೌಡ್ರುಗಳನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಅದನ್ನು ಹೋಗಿ ಚೆಕ್ ಮಾಡಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಸಿಂಪಲ್ಲಾಗಿ, ಅಂದರೆ ಪೂಜೆನ ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ, ಕಳಶದೊಳಗಡೆಗೆ ಏನೇನು ಹಾಕ್ತೀನಿ ಅಂದರೆ ಪೂಜೆಗೆ ಸಂಬಂಧಪಟ್ಟಿದ್ದ ವಿಷಯ ಶೇರ್ ಮಾಡಿದ್ದೀನಿ. ಹಾಗೆ ಒಂದಷ್ಟು ಆನ್ಲೈನಲ್ಲಿ ಸೀಡ್ಸ್ಗಳನ್ನ ತರಿಸ್ಕೊಂಡಿದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಕಳಶಕ್ಕೆ ಈ ಥರ ಬೌಲಲ್ಲಿ ಇಡ್ತೀನಿ, ಅಂದರೆ ಮುಂಚೆ ತಟ್ಟೆಲಿ ಇಡ್ತಾಯಿದ್ದೆ. ಇವಾಗ ಈ ಥರ ಲೋಟಸ್ ಅಂದರೆ ತಾವರೆವು ಡಿಸೈನ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಕಳಶ ಅನ್ನೋದಕ್ಕೋಸ್ಕರ ಇದರಲ್ಲಿ ಇಡ್ತಾಯಿದ್ದೀನಿ. ಇನ್ನು ನಾನು ಕಾಮಾಕ್ಷಿ ದೀಪನ ಡೈಲಿ ಹಚ್ಚೋದಿಲ್ಲ, ಹಬ್ಬಗಳಲ್ಲಿ ಮಾತ್ರ ಹಚ್ಚೋದು. ಕುಬೇರ ದೀಪನ ಡೈಲಿ ಹಚ್ತೀನಿ. ನಮ್ಮ ಮನೇಲಿ ತುಂಬ ಸಿಂಪಲ್ ಆಗಿರೋವಂಥ ಪೂಜೆ ಆಯಿತು. ಹುಣ್ಣಿಮೆ ಪೂಜೆ, ಖಾರ ಹುಣ್ಣಿಮೆ ಪೂಜೆ ತುಂಬ ಸಿಂಪಲ್ಲಾಗೆ ಮಾಡಿದೆ.
ಇನ್ನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ ಅಂದರೆ ಶೈಲಶೇಖರ್ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.